ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಎರಡು ತಿಂಗಳ ನಂತರ ರಾಜ್ಯದಲ್ಲಿ ಹೊಸ ರಾಜಕೀಯ ಬದಲಾವಣೆ ಕಾಣಲಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ. ನನ್ನನ್ನು ಕಾಪಿ ಮಾಡುತ್ತಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಡೆಯನ್ನು ವ್ಯಂಗ್ಯ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್. ಜಗತ್ತು ಮೆಚ್ಚಿದ ಮೋದಿ ಬಗ್ಗೆ ಲಘುವಾಗಿ ಮಾತನಾಡುವ ಸಿದ್ದರಾಮಯ್ಯ, ಗರ್ವಭಂಗವಾಗಬೇಕು. ಮಾಜಿ ಪ್ರಧಾನಿ ದೇವೇಗೌಡ. ಬರ ಪರಿಹಾರ ನೀಡದೆ ಕೇಂದ್ರದತ್ತ ಬೊಟ್ಟು ತೋರಿಸಿ ರೈತರನ್ನ ದಿಕ್ಕು ತಪ್ಪಿಸುತ್ತಿರುವ ರಾಜ್ಯ ಸರ್ಕಾರ. ಮಾಜಿ ಸಿಎಂ ಸದಾನಂದಗೌಡ. ಕುಖ್ಯಾತ ಕೊಲೆ ಆರೋಪಿಗಳನ್ನ ಬಂಧಿಸಲು ಮುಂದಾದ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಯತ್ನ. ಆತ್ಮರಕ್ಷಣೆಗಾಗಿ ಪೊಲೀಸ್ ಫೈರ್. ವಾರ್ತೆಗಳ ವಿವರ. 5 ಗ್ಯಾರಂಟಿಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಯೋಜನೆ ರಾಜ್ಯ ಸರ್ಕಾರ ನೀಡಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನ ಟೀಕಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಪವಾಡ ಬಸವಣ್ಣ ದೇವರ ಮಠದ ಆವರಣದಲ್ಲಿ ಬಿಜೆಪಿ ಜೆಡಿಎಸ್ ಬೃಹತ್ ಕಾರ್ಯಕರ್ತರ ಸಮಾವೇಶ ಉದ್ದೇಶಿಸಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಶಾಶ್ವತ ನೀರಾವರಿ ಯೋಜನೆಯನ್ನ ಬಯಲು ಸೀಮೆ ಪ್ರಾಂತ್ಯಕ್ಕೆ ತರುವುದು ನಮ್ಮ ಗುರಿಯಾಗಿದೆ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ದೇಶದ ಪ್ರಗತಿಗಾಗಿ. ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಮರೆತಿದೆ. 2 ತಿಂಗಳ ನಂತರ ಹೊಸ ರಾಜಕೀಯ ಬೆಳವಣಿಗೆ ಕಾಣಲಿದ್ದೇವೆ ಅಂತ ಹೇಳಿದರು. ಇವತ್ತು ರೈತರಿಗೆ ಬರಗಾಲದ ಒಂದು ಬೆಳೆ ನಷ್ಟಕ್ಕೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ 600 ಕೋಟಿ ಅಂತ ಹೇಳಿದ್ದೇನೆ. ಅದರಲ್ಲಿ 75% ಕೇಂದ್ರ ಸರ್ಕಾರದ್ದು ಅಂತ ಹೇಳಿದೆ. ಈ ಸರ್ಕಾರದಲ್ಲಿ ಇವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಪ್ರತಿದಿನ ಪತ್ರಿಕೆಯಲ್ಲಿ ಜಾಹೀರಾತು ಕೊಡ್ತಾ ಇದ್ದಾರಲ್ಲ, ದಯವಿಟ್ಟು ಎಲ್ಲ ನಮ್ಮ ಯುವಕರು ತಾಯಂದು ಅರ್ಥ ಮಾಡಬೇಡಿ. ಆ ಜಾಹೀರಾತನ್ನ ಕೊಡ್ಲಿಕ್ಕೆ ಇವರ ಮುಖಪುಟದಲ್ಲಿ ಇವರು ಫೋಟೋ ಹಾಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಈ ಸರ್ಕಾರ ಬಂದ ನಂತರ ಸುಮಾರು 300ರಿಂದ 350 ಕೋಟಿ ಹಣ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಇರೋವರೆಗೂ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿರುತ್ತದೆ. ಇಂಡಿಯಾ ಮೈತ್ರಿಕೂಟ ವಿರುದ್ಧ ಲೇವಡಿ ಮಾಡಿದ್ರು. ಕಾಂಗ್ರೆಸ್ನವರಿಗೆ ಸಾಧನೆಯ ಬಗ್ಗೆ ಸರಕು ಏನೂ ಇಲ್ಲ. ಇನ್ನು 50 ವರ್ಷ ಕಾಂಗ್ರೆಸ್ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರ್ತದೆ ಅಂತ ಲೇವಡಿ ಮಾಡಿದ್ರು. ಒಂದು ಗ್ಯಾರಂಟಿ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ. ಅವ್ರಿಗೆ ಹೇಗೂ ಗೊತ್ತು ಈ ದೇಶದಲ್ಲಿ ಕಾಂಗ್ರೆಸ್ 40 ಸ್ಥಾನಕ್ಕಿಂತ ಜಾಸ್ತಿ ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಪರ್ಮನೆಂಟ್ ಆಗಿ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಈ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮುಂದೆ 50 ವರ್ಷಗಳಾದ್ರೂ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಬಂಡಲ್ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ನಂಬಲಿಕ್ಕೆ ಹೋಗಬೇಡಿ ಅಂತ ತಾಯಿಯಂದರಿಗೆ ಮನವಿ ಮಾಡ್ತಾರೆ. ಇನ್ನು ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಎಂವಿ ನಾಗರಾಜು, ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಪರಿಷತ್ ಮಾಜಿ ಸದಸ್ಯರಾದ ಇ ಕೃಷ್ಣಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಚೆಲುವರಾಜು, ವೇಣುಗೋಪಾಲ್, ಸಪ್ತಗಿರಿ ಶಂಕರ್ ನಾಯಕ್, ಜಗದೀಶ್ ಚೌಧರಿ ಇನ್ನು ಹಲವರು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಪ್ರದೀಪ್ ಈಶ್ವರ್ ಕಾರ್ಯವೈಖರಿ ಹಾಗೂ ಬಡವರ ಪರ ಕಾಳಜಿಯನ್ನ ಮೆಚ್ಚಿ ಅಡವಿಗೊಲ್ಲವಾರಹಳ್ಳಿ ಕಾಲೋನಿಯಲ್ಲಿ ನೂರಾರು ಜನ ಅನ್ಯ ಪಕ್ಷಗಳ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರು. ಕಾಂಗ್ರೆಸ್ ಪಕ್ಷದ ಶಾಲು ಹಾಕಿ ಬರಮಾಡಿಕೊಂಡ ಪ್ರದೀಪ್ ಈಶ್ವರ್ ಇನ್ನಷ್ಟು ಹಳ್ಳಿಗಳಲ್ಲಿ ಅನೇಕ ಮುಖಂಡರು ಪಕ್ಷ ಸೇರ್ಪಡೆಗೊಂಡು ರಕ್ಷಾ ರಾಮಯ್ಯ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೆಂಟ್ಲು ಮುನುಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಮೆಂಟ್ಲು ಕೇಳಿಸ್ಕೊಪ್ಪ, 20-25 ಸಾವಿರ ಓಟ್ ಲೀಡು ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲಿ ಮಿನಿಮಮ್ ನಾನು ತೆಗಿತೀನಿ. ಮೆಂಟ್ಲು ಮುನುಸ್ವಾಮಿ ಅವರಿಗೆ ಟಿಕೆಟ್ ತರಕ್ಕೆ ಯೋಗ್ಯತೆ ಇಲ್ಲ. ಮಿಸ್ಟರ್ ಮೆಂಟಲ್, ಸೈಲೆಂಟ್ ಆಗಿರಿ. ಪ್ರದೀಪ್ ಈಶ್ವರ್ ಕಾರ್ಯವೈಖರಿ, ಬಡವರ ಪರ ಇರುವ ಕಾಳಜಿಯನ್ನ ಮೆಚ್ಚಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿಗೊಲ್ಲವಾರಹಳ್ಳಿ ಕಾಲೋನಿಯಲ್ಲಿ ಹಲವಾರು ಜನ ಅನ್ಯ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನಗಿತಹಳ್ಳಿ ರವಿ, ಅಡವಿಗೊಲ್ಲವಾರಹಳ್ಳಿ ನಾಗರಾಜ್,
ಬಾಬಾಜಾನ್ ನಾಯಕತ್ವದಲ್ಲಿ ಊರಿನಲ್ಲಿ ಜಮಾವಣೆಗೊಂಡ ನೂರಾರು ಕಾರ್ಯಕರ್ತರು ಪ್ರದೀಪ್ ಈಶ್ವರ್ರಿಂದ ಕಾಂಗ್ರೆಸ್ ಪಕ್ಷದ ಶಲ್ಯ ಹಾರ ಹಾಕಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕಾರ್ಯಕರ್ತರು ಸೇರ್ಪಡೆಗೊಂಡ ನಂತರ ಎ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರದೀಪ್ ಈಶ್ವರ್, ಇದೊಂದು ಸ್ಯಾಂಪಲ್ ಅಷ್ಟೇ. ಇನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ ಇನ್ನಷ್ಟು ಮುಖಂಡರು ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಗೆಲುವು ಖಚಿತ ಅಂತ ಹೇಳಿದ್ರು. ಇದೇ ವೇಳೆ ಕೆ ಸುಧಾಕರ್ ದಲಿತರ ಮನೆಯಲ್ಲಿ ಊಟ ಮಾಡಿದ್ದನ್ನು ಪ್ರಸ್ತಾಪಿಸಿ, ಅವರಿಗೆ ಸೋತ ಮೇಲೆ ಬುದ್ಧಿ ಬಂದಿದೆ, ನನ್ನ ನೋಡಿ ದಲಿತರ ಮನೆಗಳಿಗೆ ಹೋಗೋದನ್ನ ಕಲ್ತಿದ್ದಾರೆ, ಅದು ಕೂಡ ನಾಟಕ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂದ್ರು. ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತು ಭರ್ಜರಿ ಪ್ರಚಾರ ನಡೀತಾ ಇದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಅವರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಡವಿಗೊಲ್ಲರಹಳ್ಳಿಯಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಪ್ರದೀಪ್ ಈಶ್ವರ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಶಾಸಕರು ಪ್ರದೀಪ್ ಈಶ್ವರ್ ಅವರು ಎಲ್ಲಿದ್ದಾರೆ, ಅವ್ರನ್ನೀಗ ನಾವು ಮಾತಾಡ್ಸೋಣ ಬನ್ನಿ. ಸರ್, ಈಗ ಏನು ಚುನಾವಣಾ ಪ್ರಚಾರ ಭರಾಟೆ ಜೋರಾಗಿ ನಡೀತಾ ಇದೆ. ನಿನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಅವರು ನಡೆದಿದೆ. ನಿನ್ನೆ ಬಾಗೇಪಲ್ಲಿಯಲ್ಲಿ ನಿಮ್ಮ ಸುಧಾಕರ್ ಅವರು ದಲಿತರ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ, ನಾನು ಭೇದ ಭಾವ ಇಲ್ಲ, ಸಮಾನಾಂತರವಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಮತ ಸೆಳೆಯುವಂಥ ಒಂದು ಹುನ್ನಾರವನ್ನು ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವಾಗಾದರೂ ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ರಲ್ವಾ ಅಂತ. ಇಷ್ಟು ವರ್ಷ ನೆನಪಾಗಿರಲಿಲ್ಲ ಅವ್ರಿಗೆ. ನಾನು ಇವತ್ತು ದಲಿತ ಸಮುದಾಯದ ಮನೆಗಳಲ್ಲಿ ಚುನಾವಣೆಗಿಂತ ಮುಂಚೆ ಬರೀ ಊಟ ಮಾಡಿದ್ದಲ್ಲ, ನಾನು ಹಳ್ಳಿಗಳಲ್ಲಿ ಮನೆಗೂ ಹೋಗಿದ್ದೀನಿ, ಮನೆಗೂ ಕಷ್ಟ ಕೇಳಿದ್ದೀನಿ. ದಲಿತರ ಮಕ್ಕಳನ್ನ ಉಚಿತವಾಗಿ ಎಷ್ಟೋ ಜನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಇದು ನನ್ನ ಕಾರ್ಯವೈಖರಿ. ಸೊ ನಾನು ಅವರು ಪ್ರಶ್ನಿಸಲ್ಲ. ಸೊ ಇನ್ನಾದರೂ ತಗ್ಗಿ ಬಗ್ಗಿ ನಡೀಲಿ ಅಂತ ಅಟ್ಲೀಸ್ಟ್ ಅದು ಎಲ್ರಿಗೂ ಕೈ ಹಿಡ್ಕೊಳ್ಳೋದು, ಕಾಲಿಗೆ ನಮಸ್ಕಾರ ಹಾಕೋದು. ಈ ವಿಚಾರದಲ್ಲಿ ಸುಧಾಕರ್ ಅವ್ರು ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಅವರು ತಂದೆ ಕಲ್ಸೋಕ್ಕಾಗದಿರೋ ಸಂಸ್ಕಾರನ, ಅವ್ರ ಕುಟುಂಬ ಕಲ್ಸೋಕ್ಕಾಗದಿರೋ ಸಂಸ್ಕಾರನ ಇವತ್ತು ಸೋಲು ಅನ್ನೋದು ಅವ್ರು ಕಲಿಸ್ತಲ್ಲ. ಸೊ ಆ ಸೋಲಿಗೆ ಅವ್ರು ಧನ್ಯವಾದ ಹೇಳಬೇಕು. ಇದೇ ಸಮಯದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿಗೆ ಟಾಂಗ್ ಕೊಟ್ಟು, ಅವ ಮುನಿಸ್ವಾಮಿ ಅಲ್ಲ, ಮೆಂಟಲ್ ಸ್ವಾಮಿ, ಅದಕ್ಕೆ ಆತನನ್ನೇ ಅವರ ಪಕ್ಷವೇ ಟಿಕೆಟ್ ನೀಡದೆ ದೂರವಿಟ್ಟಿದೆ ಅಂತ ಹೇಳಿದ್ರು. ಸರ್, ನಿನ್ನೆ ಕಾರ್ಯಕ್ರಮ ಒಂದರಲ್ಲಿ ಕೋಲಾರದ ಸಂಸದರು ಮುನಿಸ್ವಾಮಿ ಅವರು ಹೇಳ್ತಾರೆ, ನೀವು ರಕ್ಷಾ ರಾಮಯ್ಯ ಅವ್ರಿಗಿಂತ ಒಂದು ಓಟ್ ಜಾಸ್ತಿ ತಗೊಂಡ್ರು ಕೂಡ ನಾನು ನಿವೃತ್ತಿ ತಗೊಳ್ತೀನಿ ಅಂತ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಅವ್ರು ರೆಡಿ ಆಗಲಿ ರಾಜೀನಾಮೆ ಪತ್ರ ಇಟ್ಕೊಂಡು ಅಂತೇಳಿ ಹೇಳ್ತಾರೆ. ಏನಂತೀರಿ? ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಹೆಸರೇನು ಮೆಂಟಲ್ ಮುನಿಸ್ವಾಮಿ ಅಲ್ಲ, ಇಲ್ಲ ಮೆಂಟ್ಲು ಮುನಿಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಮೆಂಟ್ಲು ಕೇಳಿಸ್ಕೊಪ್ಪ, ನನ್ನ ಸ್ಟೇಟ್ಮೆಂಟ್ ಸರಿಯಾಗಿ ನೋಡಿಲ್ಲ. ಆ ಮೆಂಟ್ಲು ಮುನಿಸ್ವಾಮಿ ಅವರೇ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಒಂದು ಓಟ್ ಲೀಡ್ ತೆಗೆದ್ರೆ ನಾನು ರಾಜಕೀಯ ನಿವೃತ್ತಿ ತೆಗಿತೀನಿ ಅಂತ ಅದೇ ಮಾತು ಮೇಲೆ ನಿಂತ್ಕೊತೀನಿ. ಒಂದು ಓಟ್ ಅಲ್ಲ, 20-25 ಸಾವಿರ ಓಟ್ ಲೀಡು ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲಿ ಮಿನಿಮಮ್ ನಾನು ತೆಗಿತೀನಿ. ಸರಿ, ನಾನು ತೆಗೆದು ತೋರಿಸಿದ್ರೆ ಮೆಂಟಲ್ ಮುನಿಸ್ವಾಮಿಯವರು ಆ ವೈಟ್ ಫೀಲ್ಡಲ್ಲೆಲ್ಲ 100 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರಲ್ಲ, ಅದನ್ನು ಪಾಪ ಬಡವ್ರಿಗೆ ವಾಪಸ್ ಕೊಡ್ತಾರಂತ. ಮೆಂಟಲ್ ಮುನಿಸ್ವಾಮಿ ಅವ್ರಿಗೆ ಟಿಕೆಟ್ ತರೋಕ್ಕೆ ಯೋಗ್ಯತೆ ಇಲ್ಲ. ಮಿಸ್ಟರ್ ಮೆಂಟಲ್, ಸೈಲೆಂಟ್ ಆಗಿರಿ. ಥ್ಯಾಂಕ್ ಯು ಸರ್. ಸರ್, ಹಾಗೇನೆ ಸರ್, ಇನ್ನು ಈ ವೇಳೆ ಅಂಗರೇಕನಹಳ್ಳಿ ರವಿ, ಮಂಚನಬಲ್ಲೆ ಮಧು, ಡ್ಯಾನ್ಸ್ ಸೀನಾ, ವೆಂಕಟ್, ತಿರುಮಲಪ್ಪ, ಕೃಷ್ಣ, ವಿನಯ್ ಬಂಗಾರಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್, ಚಿಕ್ಕಬಳ್ಳಾಪುರ. ತುಮಕೂರು ಜಿಲ್ಲೆಗೆ ನೀರು ಹರಿಸಿದವನು ನಾನು. ಎತ್ತಿನಹೊಳೆ ನೀರು ಬರುತ್ತೆ ಎಂದು ಯಾಮಾರಿಸಿದ್ರೆ ಇನ್ನೂ ಬರಲಿಲ್ಲ. ಇಡೀ ಜಗತ್ತು ಮೆಚ್ಚಿಕೊಂಡಿರುವ ಮೋದಿ ಬಗ್ಗೆ ಸಿದ್ದರಾಮಯ್ಯ ಲಘುವಾಗಿ ಮಾತಾಡ್ತಾರೆ. ಇವರ ಗರ್ವಭಂಗ ಆಗ್ಬೇಕೆಂದು ಹೇಳಿದ್ದೇನೆಂದು ಮಾಜಿ ಪ್ರಧಾನಿ ದೇವೇಗೌಡ ಪುನರುಚ್ಚರಿಸಿದರು. ತುಮಕೂರು ಜಿಲ್ಲೆ ಕೊರಟಗೆರೆ ಹೊರವಲಯದಲ್ಲಿ ಇರುವ ಎಂಜಿ ಪ್ಯಾಲೇಸ್ನಲ್ಲಿ ನಡೆದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಕಾರ್ಯಕರ್ತರ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾತನಾಡಿ, 15 ಸಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ, 3 ಬಾರಿ ಸೋತಿದ್ದೇನೆ. ಈ ರಾಜಕೀಯ ಚದುರಂಗದಾಟ ಹೇಳಲು ಸಾಧ್ಯವಿಲ್ಲ. ಮೋದಿಜಿ ಅವರ ಭಾಷಣದಿಂದ ನಾನು ತುಂಬಾ ಪ್ರಭಾವಿತರಾಗಿ ಇದ್ದೇನೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಅಭಾವವೇ ಇದೆ. ಎತ್ತಿನಹೊಳೆ ಯೋಜನೆ ನಾಳೆ ಬರ್ತಿದೆ ಎಂದು ಯಾಮಾರಿಸಿದ್ರು, ಇನ್ನೂ ಬರಲಿಲ್ಲ. 150 ಕೋಟಿ ಜನಸಂಖ್ಯೆಯನ್ನ ಆಡಳಿತ ಮಾಡುವವನ ಬಗ್ಗೆ 6 ಕೋಟಿ ಜನ ಆಳುವ ಸಿದ್ದರಾಮಯ್ಯ ಲಘುವಾಗಿ ಮಾತಾಡಿದ್ದಾರೆ. ಇದಕ್ಕೆ ಇವರ ಗರ್ವ ಭಂಗ ಆಗಬೇಕೆಂದು ಹೇಳಿದೆ. ಇದು ತಪ್ಪಾ ಎಂದರು.
ಎರಡೂ ಸುತ್ತನ್ನು ಪಾಸ್ ಮಾಡಿ ಲೋಕಸಭೆ ವಿಧಾನಸಭೆಯನ್ನು ಮುಂದಿನ ಚುನಾವಣೆಯಲ್ಲಿ ನೀಡಲು ಅವಕಾಶ ಮಾಡಿಕೊಡ್ತೀನಿ. ಹೇಳಿ, ಯಾರಾದರೂ ಒಬ್ಬ IAL ಪ್ರಧಾನಮಂತ್ರಿ ಅವಕಾಶ ಅರ್ಹತೆ ಹೊಂದಿರುವವರಿಗೆ ಯಾರಾದರೂ ಸಮಾವೇಶದಲ್ಲಿ ಅಭ್ಯರ್ಥಿ ಸೋಮಣ್ಣ ಮಾತನಾಡಿ, ದೇಶ ಇವತ್ತು ಸುಸೂತ್ರವಾಗಿ ನಡೆಯುತ್ತಿದೆ ಎಂದರೆ ಅದಕ್ಕೆ ಮೋದಿಜಿ ಕಾರಣ. ಹಾಗಾಗಿ ಈ ಬಾರಿ 3ನೇ ಬಾರಿ ಮೋದಿಜಿ ಪ್ರಧಾನಮಂತ್ರಿ ಆಗಬೇಕು. ಸೋಮಣ್ಣ ಅವರ ಅಭಿವೃದ್ಧಿ ಏನು ಎಂದು ಸಿದ್ದರಾಮಯ್ಯ ಕೇಳಿದ್ರು. ಸಿದ್ದರಾಮಯ್ಯನವರು ವರುಣ ಕ್ಷೇತ್ರದಲ್ಲಿ ಎಷ್ಟು ಮನೆ ಕೊಟ್ಟಿದ್ದೀರಿ, ಏನೇನು ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಿದ್ದೀರಾ? ನಾನು ಸಹ ಈ ಮಣ್ಣಿನ ಮಗ, ನಾನು ಬೇರೆ ರಾಜ್ಯದವನಲ್ಲ ಎಂದರು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತನಾಡಿ ಹೇಳ್ತಾರೆ, ಸೋಮಣ್ಣವರು ಏನು ಅಭಿವೃದ್ಧಿ ಮಾಡವ್ರೆ, ಸೋಮಣ್ಣವರು ಏನು ಅಭಿವೃದ್ಧಿ ಮಾಡವ್ರೆ, ಏನು ಮಾಡವ್ರೆ ತೋರಿಸಿ ಅಂತ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ಪುರಾಣದಿಂದ ಮಾತನಾಡೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ವರ್ಣ ಕ್ಷೇತ್ರಕ್ಕೆ ನೀವೇ ಸ್ವತಃ ಶಾಸಕರಾಗಿದ್ದೀರಿ. ಎಷ್ಟು ಸಾವಿರ ಮನೆಗಳನ್ನು ಕೊಟ್ಟು ನಾವೇ ನನ್ನ ಕೃಷಿ ಮಂತ್ರಿಯನ್ನ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಹೇಳ್ತೀರಿ, ನನ್ನ ಜೀವನದಲ್ಲಿ ನಾನು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ, ಸೋಮಣ್ಣ ಸಾವಿರಾರು ಮನೆಗಳನ್ನು ಕೊಟ್ಟಿದ್ದಾರೆ, ಆ ಮನೆಗಳಲ್ಲಿ ಬಡವರು ನಿಂತಾಗಿದೆ ಅನ್ನೋ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ ಬರ್ತಾರೆ ಅಂದರೆ, ನಾನು ಎಲ್ಲಿಂದ ಬಂದಿಲ್ಲ ಸ್ವಾಮಿ, ನಾನು ಕರ್ನಾಟಕದವನು, ಈ ಮಣ್ಣಿನವನು. ನೀವೆಲ್ಲಿಂದ ಬಂದಿದ್ದೀರಿ, ಏನು ಗೊತ್ತಿಲ್ಲ ಬಾದಾಮಿಗೆ, ಈ ಬಾದಾಮಿ ಗೊತ್ತಿಲ್ಲ ಇರ್ಬೋದು. ಈ ವೇಳೆ ಶಾಸಕ ಗೋಪಾಲಯ್ಯ, BH ಅನಿಲ್ ಕುಮಾರ್ ಅವರು, ಮಾಜಿ ಶಾಸಕರಾದ ಸುಧಾಕರ್ ಲಾಲ್ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಿತ ಮುಖ್ಯವಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರಿಬ್ಬರಿಗೂ ಅವರವರ ಕುರ್ಚಿ ಉಳಿಸಿಕೊಳ್ಳುವುದು ಮುಖ್ಯ ಆಗಿದೆ ಎಂದು ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡ ಆರೋಪಿಸಿದರು. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕಬಳ್ಳಾಪುರ ಮಾರ್ಗದ ಹಂಡಿಗನಾಳ ಬಳಿ ಇರುವ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮತಯಾಚನೆ ನಡೆಸಿದರು. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮಾತನಾಡಿ, ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಸರಿಯಾದ ಸಮಯಕ್ಕೆ ಬರ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮೊರೆ ಇಡುತ್ತಿದ್ರು, ಇಲ್ಲವೇ ತಮ್ಮ ಬೊಕ್ಕಸದಿಂದ ರೈತರಿಗೆ ಬರ ಪರಿಹಾರದ ಹಣ ನೀಡ್ತಿದ್ರು. ಅದು ಬಿಟ್ಟು ಕೇಂದ್ರದತ್ತ ಬೊಟ್ಟು ಮಾಡಿ ರೈತರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆಂದು ಆರೋಪಿಸಿದ ಅವರು, ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕುರ್ಚಿ ಉಳಿಸಿಕೊಳ್ಳುವುದು ಬಿಟ್ಟು ಬೇರೆ ಯಾವುದೇ ಅಜೆಂಡಾ ಇಲ್ಲವೇ ಇಲ್ಲ.
ನಮ್ಮದು ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು, ಜಗತ್ತಿನಲ್ಲಿ ನಮ್ಮ ದೇಶವನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು, ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ದು ಜಗತ್ತಿನ ಮುಂಚೂಣಿ ರಾಷ್ಟ್ರವನ್ನಾಗಿಸಬೇಕಿದೆ. ಅದಕ್ಕಾಗಿ ಬಿಜೆಪಿಯನ್ನ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಈ ಚುನಾವಣೆಯಲ್ಲಿ ಏನಾದರೂ ಒಕ್ಕಲಿಗ ಬೆಳೆದಲ್ಲಿ ಏನಾದರೂ ಒಂದಷ್ಟು ಸೀಟುಗಳು ಬಂದರೆ ನಾನು ಮುಖ್ಯಮಂತ್ರಿ ಆಗ್ತೇನೆ. ಆದ ಕಾರಣ ಈ ಚುನಾವಣೆ ರಾಜ್ಯದ ದೃಷ್ಟಿಯಲ್ಲ, ದೇಶದ ದೃಷ್ಟಿಯಲ್ಲ. ಸಿದ್ದರಾಮಯ್ಯನ ಸ್ವಂತ ಕ್ಷೇತ್ರದಲ್ಲಿ ಹೋಗಿ ಕಣ್ಣೀರು ಹಾಕಿ ಹೇಳ್ತಾರೆ. 60,000ಕ್ಕಿಂತ ಕಡಿಮೆ ಲೀಡ್ ಬಂದರೆ ಮುಖ್ಯಮಂತ್ರಿ ಕುರ್ಚಿ ಹೋಗ್ತದೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಶಿವಕುಮಾರ್ ರೆಡ್ಡಿಯನ್ನು ಅವರ ಕುರ್ಚಿಯ ಉಳಿವಿಗಾಗಿ ಹೋರಾಟ ಮಾಡುವಂತಹ ಚುನಾವಣೆ ಅಂತ ಹೇಳುವಂತ ಒಂದು ಅತ್ಯಂತ ನಿಕೃಷ್ಟರಾದ ರೀತಿ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ನಡೀತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಸರ್ಕಾರದ ಲೂಟಿ ಕೊಳ್ಳೆ ಹೊಡೆದಿದ್ದಾರೆ. ನಾವು ನೋಡ್ತಾ ಇದ್ದೇವೆ ಕೋಲಾರ, ಚಿಕ್ಕಬಳ್ಳಾಪುರ ಒಂದು ರೀತಿಯಲ್ಲಿ ಸ್ವಾಭಿಮಾನದಿಂದ ಬದುಕುವಂತವರ ನಾಡು. ಅವರಿಗೆ ಬೇರೆ ಬೇಕಾಗಿಲ್ಲ, ಅವರಿಗೆ ನೀರಾವರಿ, ಅವರಿಗೆ ಕುಡಿಯುವ ನೀರು ಕೊಟ್ಟರೆ ಸಾಕು. ಇವತ್ತು ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ, ಈ ಕೋಲಾರ, ಚಿಕ್ಕಬಳ್ಳಾಪುರ ಜನ ಬೆಳೆಸುವಂತಹ ತರಕಾರಿಗಳು ಇಡೀ ಬೆಂಗಳೂರಿನ ಜನ ವಾಸ ಮಾಡಲಿಕ್ಕೆ ಯೋಗ್ಯರಾದಂತಹ ಬೆಳೆಸಿದಂತಹ ಕೀರ್ತಿ ಅದು ಕೋಲಾರ, ಚಿಕ್ಕಬಳ್ಳಾಪುರ ಜನರಿಗೆ. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್, ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ, ಸಂಸದ ಎಸ್ ಮುನಿಸ್ವಾಮಿ, ಎಂಎಲ್ಸಿ ಇಂಚಿರಾ ಗೋವಿಂದರಾಜು, ಮಾಜಿ ಶಾಸಕ ಎಂ ರಾಜಣ್ಣ, ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಮಾತನಾಡಿ ಮತ ಯಾಚಿಸಿದರು. ಜೆಡಿಎಸ್ ಅಧ್ಯಕ್ಷ ಡಿಬಿ ವೆಂಕಟೇಶ್, ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದ್ ಗೌಡ, ಮುಖಂಡರಾದ ಬಂಕ್ ಮುನಿಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕುಖ್ಯಾತ ಕೊಲೆ ಆರೋಪಿಯನ್ನ ಬಂಧಿಸಲು ಮುಂದಾದ ವೇಳೆ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲು ಆರೋಪಿ ಮುಂದಾಗಿದ್ದ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಗುಂಡು ಹಾರಿಸಿದ್ದು, ಪೊಲೀಸರು ಹಾರಿಸಿದ್ದ ಗುಂಡಿನಿಂದ ಆರೋಪಿಯು ತೀವ್ರ ಗಾಯಗೊಂಡಿದ್ದು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಮೀನು ಹಿಡಿಯುವ ವಿಚಾರವಾಗಿ 2 ಗುಂಪುಗಳ ನಡುವೆ ಜಗಳವಾಗಿತ್ತು. ಈ ಗಲಾಟೆಯನ್ನ ಬಗೆಹರಿಸಲು ಊರಿನ ಮುಖಂಡರು ಪಂಚಾಯಿತಿ ಸೇರಿಸಿದ್ರು. ಪಂಚಾಯಿತಿ ನಡೀತಿರುವಾಗಲೇ ಊರಿನ ಮುಖಂಡರ ಎದುರಲ್ಲೇ 23 ವರ್ಷದ ಲೋಕೇಶ್ ಎಂಬ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಿ ಆರೋಪಿಗಳನ್ನ ಮಾಲೂರು ತಾಲೂಕಿನ ಕೊರಗಂಡಹಳ್ಳಿ ಬಳಿ ನೀಲಗಿರಿ ತೋಪಿನಲ್ಲಿ ಬಂಧಿಸುವ ವೇಳೆ ಅನಿಲ್ ಮತ್ತು ಪ್ರಮೋದ್ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲು ಮುಂದಾಗಿದ್ರು. ಈ ವೇಳೆ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್ ಹಾಗೂ ಶ್ರೀನಿವಾಸಪುರ ಇನ್ಸ್ಪೆಕ್ಟರ್ ಗೊರವಿನಕೊಳ್ಳ ಆರೋಪಿಗಳ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಮರದ ಕಾವು ರಂಗೇರಿದ್ದು, ಇಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ರಕ್ಷಾ ರಾಮಯ್ಯ ಅವರಿಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜ್ ಮತ್ತು ಕಾಂಗ್ರೆಸ್ ಮುಂಚೂಣಿ ಘಟಕದ ನಾಯಕರು ಸಾಥ್ ನೀಡಿದ್ದು, ಕಾಂಗ್ರೆಸ್ ಸರ್ಕಾರದ ಸಾಧನೆ ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ತಲುಪಿದೆ. ಇಂತಹ ಕಾರ್ಯಗಳನ್ನು ಮಾಡುವ ಶಕ್ತಿ ಕಾಂಗ್ರೆಸ್ಗೆ ಮಾತ್ರ ಇದೆ. ಇಂತಹ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರ ಮನಸ್ಸು ಗೆದ್ದಿರುವ ಮತ್ತು ನುಡಿದಂತೆ ನಡೆದಿರುವ ಸರ್ಕಾರಕ್ಕೆ ತಾವು ಬೆಂಬಲಿಸಿ ಈ ಬಾರಿ ರಕ್ಷಾ ರಾಮಯ್ಯ ಅವರಿಗೆ ಮತ ನೀಡುವಂತೆ ಮತದಾರರಿಗೆ ಮನವಿ ಮಾಡಿದ್ದಾರೆ. ನಾನು ಈ ಕ್ಷೇತ್ರದ ಶಾಸಕರಾದ್ಮೇಲೆ ಹಗಲು ರಾತ್ರಿ ಕ್ಷೇತ್ರದ ಅಭಿವೃದ್ಧಿಗೆ ದುಡಿತಾ ಇದ್ದೇನೆ. ನಾನು ಇನ್ನಷ್ಟು ಶಕ್ತಿ ನೀವು ತುಂಬಬೇಕು ಅಂದ್ರೆ, ನಾನು ಇನ್ನಷ್ಟು ಬಲ ಬರಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾ ರಾಮಯ್ಯ ಅವರಿಗೆ ನಾವು ಹಸ್ತದ ಗುರುತಿಗೆ 100ನೇ ಸಂಖ್ಯೆಗೆ ಮತವನ್ನು ನೀಡಿ ನಿಮ್ಮೆಲ್ಲರ ಸೇವೆ ಮಾಡಲು ನನಗೆ ಇನ್ನೂ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಕೇಳ್ತೀನಿ. ರಾಮಪ್ರಸಾದ್ ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ತಂಗಿ ಅಶ್ವಿನಿ ಹಾಗೂ ಕುಟುಂಬಸ್ಥರು ಮತ್ತು ಬಿಜೆಪಿ ಜೆಡಿಎಸ್ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯ ವಾರ್ಡುಗಳಲ್ಲಿ ಮನೆಗಳಿಗೆ ಭೇಟಿ ಮಾಡಿ ಮತಯಾಚನೆ ನೀಡಿದರು.
ಬಾಗೇಪಲ್ಲಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿ ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದ ನಂತರ ಮತ ಪ್ರಚಾರಕ್ಕೆ ಚಾಲನೆ ನೀಡಿದರು. ದೇವಾಲಯದಲ್ಲಿ ಭಜನಾ ಮಂಡಳಿಯವರು ಶ್ರೀರಾಮ ಭಜನೆಗಳನ್ನು ಹಾಡಿದರು. ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ತಂಗಿ ಅಶ್ವಿನಿ ಮಾತನಾಡಿ, ಸುಧಾಕರ್ ಅವರು ಕೋವಿಡ್ ಸೋಂಕು ಹರಡುವ ಸಂದರ್ಭದಲ್ಲಿ ಜನರ ಅನೇಕ ಪ್ರಾಣಗಳನ್ನು ಉಳಿಸಿದ್ದಾರೆ. ಜಿಲ್ಲೆಗೆ 2 ಮೆಡಿಕಲ್ ಕಾಲೇಜುಗಳನ್ನು ತಂದಿರೋದ್ರಿಂದ ಜನರಿಗೆ ವರದಾನ ಆಗಿದೆ. ನರೇಂದ್ರ ಮೋದಿ ಅವರ ಎನ್ಡಿಎ ನೇತೃತ್ವದ ಬಿಜೆಪಿ ಸರ್ಕಾರ ಜನರಿಗೆ ಉಚಿತವಾಗಿ ಲಸಿಕೆಗಳನ್ನು ನೀಡಿದೆ. ಅನೇಕ ಜನಪರ ಯೋಜನೆಗಳು ಜನರಿಗೆ ತಲುಪಿದೆ. ಇಂತಹ ಜನಪರ ಯೋಜನೆಗಳನ್ನು ಜಾರಿ ಮಾಡಿರುವ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ನರೇಂದ್ರ ಮೋದಿ ಅವರಿಗೆ ಬಲ ತುಂಬಿಸಲು ಬಿಜೆಪಿ ಜೆಡಿಎಸ್ ಮುಖಂಡರು ಒಗ್ಗಟ್ಟಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು. ಜನಗಳಿಗೆ ನನ್ನ ನಮಸ್ಕಾರಗಳು. ನಾನು ಸುಧಾಕರ್ ತಂಗಿ. ಚಿಕ್ಕಬಳ್ಳಾಪುರದಲ್ಲಿ ಏನು ಅಭಿವೃದ್ಧಿ ಆಗಿದೆಯೋ ಹಾಗೆ ಬಾಗೇಪಲ್ಲಿಯಲ್ಲೂ ಅಭಿವೃದ್ಧಿ ಮಾಡ್ತಾರೆ. ಮತ್ತು ಬಾಗೇಪಲ್ಲಿಯಲ್ಲಿ ನೀರಾವರಿ ತುಂಬ ಕಮ್ಮಿ ಇದೆ. ಅದು ತಂದೆ ತರ್ತಾರೆ. ಕೃಷ್ಣಾ ನದಿದು ನೀರು ತಂದು ಬಾಗೇಪಲ್ಲಿಯನ್ನು ತುಂಬ ಅಭಿವೃದ್ಧಿ ಮಾಡ್ತಾರೆ. ಈ ವೇಳೆ ಮುಖಂಡ ಕೆಆರ್ ಅಂಜಿನಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ, ಮುಖಂಡರಾದ ಮಿಥುನ್ ರೆಡ್ಡಿ, ಪಾವಜೇನಹಳ್ಳಿ ನಾಗರಾಜ್ ರೆಡ್ಡಿ, ಮಮತಾ ನಾಗರಾಜ್ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಶಾಸಕರಾಗಿದ್ದಾಗ ಸಂಪೂರ್ಣ ಬೆಂಬಲ ಸೂಚಿಸಿದ್ದ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನಾಂಗ ಕಳೆದ ವಿಧಾನಸಭಾ ಚುನಾವಣೆಯಿಂದ ಅಷ್ಟೇ ವಿರೋಧಿಗಳಾಗಿ ಬದಲಾಗಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಸುಧಾಕರ್ರನ್ನ ಸೋಲಿಸಲು ಪಣ ತೊಟ್ಟಿರುವ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಕ್ಷಾರಾಮಯ್ಯಗೆ ನಮ್ಮ ಮತ ಎಂದು ಘೋಷಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಕ್ಷೇತ್ರದ ಚುನಾವಣೆ ದಿನೇ ದಿನೇ ರಂಗೇರ್ತಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ರಕ್ಷಾರಾಮಯ್ಯ ಮಧ್ಯೆ ನೇರ ಹಣಾಹಣಿ ನಡೆಯುತ್ತಿದೆ. ಸುಧಾಕರ್ ಮೊದಲ ಬಾರಿ ಶಾಸಕರಾಗಿ 2-3 ಬಾರಿ ಗೆದ್ದು ಸಚಿವರಾಗಿದ್ದಾಗ ಜೊತೆಗಿದ್ದ ಪರಿಶಿಷ್ಟ ಪಂಗಡ ಜಾತಿ ಮತ್ತು ಪಂಗಡಗಳ ಸಮುದಾಯ ಕಳೆದ ಚುನಾವಣೆಯಲ್ಲಿ ಸುಧಾಕರ್ ಕೈ ಹಿಡಿಯಲಿಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲೂ ಸುಧಾಕರನ್ನ ಸೋಲಿಸಲು ಪಣ ತೊಟ್ಟಿದ್ದಾರೆ. ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ, ಅನಸೂಯಮ್ಮ ಹಾಗೂ ಸಮುದಾಯದ ಮುಖಂಡರುಗಳು ಸಮ್ಮುಖದಲ್ಲಿ ರಂಗಸ್ಥಳದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದರು. ಈ ನ್ಯೂಸ್ ಟಿವಿಯೊಂದಿಗೆ ಪ್ರತಿಕ್ರಿಯೆ ನೀಡಿರುವ ಬಹುತೇಕ ಪರಿಶಿಷ್ಟ ಜನಾಂಗದವರು ಸುಧಾಕರ್ ಸುಖ ಸುಮ್ಮನೆ ಕೇಸುಗಳು ಹಾಕಿಸಿ ಜನಾಂಗದ ಏಳಿಗೆಗೆ ಕೊಳ್ಳೆ ಇಟ್ಟಿದ್ದಾರೆ. ಸುಧಾಕರ್ ಗೆಲ್ಲಿಸಿದ್ರೆ ಮತ್ತೆ ನಮಗೆಲ್ಲ ಜೈಲು ದಾರಿ ತೋರಿಸ್ತಾರೆ. ಅದಕ್ಕಾಗಿ ನಾವೆಲ್ಲ ಮತ್ತೆ ಸುಧಾಕರನ್ನ ಸೋಲಿಸುವುದೇ ನಮ್ಮ ಗುರಿ ಎಂದು ಕಿಡಿಕಾರಿದ್ದಾರೆ. ಈ ಬಾರಿ ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಬೆಂಬಲಿಸಿದಿರಿ. ಯಾಕೆ ಬೆಂಬಲಿಸ್ತಾ ಇದ್ದೀರಿ? ಯಾಕೆ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತೀರಿ ಅವ್ರಿಗೆ ನೀವು ಕೊಡ್ತೀರಿ ಅಂತ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇರತಕ್ಕಂಥ ವಿಚಾರ ಒಂದೇ. ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಅರಾಜಕತೆ, ಸಂವಿಧಾನ ವಿರೋಧಿ ಚಟುವಟಿಕೆಗಳು, ಜನವಿರೋಧಿ ಚಟುವಟಿಕೆಗಳು, ಇಲ್ಲಸಲ್ಲದ ಕೇಸುಗಳಾಕಿ ಭಾಳಷ್ಟು ಜನರನ್ನ ಗೋಳೊಯ್ಕೊಂಡಿರ್ತಕ್ಕಂಥ ಈ ಸುಧಾಕರ್ ಅವರು ರಾಜಕೀಯದಲ್ಲೇ ಇಂಥ ವ್ಯಕ್ತಿ ಇರಬಾರ್ದು. ಯಾವ ಪಕ್ಷದಲ್ಲೇ ಆಗಲಿ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಪಕ್ಷದಲ್ಲಾಗಲಿ ಸುಧಾಕರ್ ಅಂಥ ವ್ಯಕ್ತಿ ರಾಜಕೀಯದಲ್ಲೇ ಇರಬಾರ್ದು. ಅಂಥ ಕೆಲಸಗಳು ಮಾಡಿರ್ತಕ್ಕಂಥ ಮಹಾನುಭಾವ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನುಭವಿಸಿರ್ತಕ್ಕಂಥ ನೋವು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರೂ ಅನುಭವಿಸಬಾರ್ದು. ನಾಟ್ ಓನ್ಲಿ SC/ST, ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಯಾವುದೇ ಜಾತಿ ಜನವರ್ಗದವರು ಸಹ ಸುಧಾಕರ್ ಅವರನ್ನು ಬೆಂಬಲ ಕೊಡಬಾರ್ದು ಅವರಿಗೆ. ಯಾಕಂತ ಹೇಳಿದ್ರೆ ಗೆಲ್ಲುವ ತನಕ ಒಂಥರ ಇರ್ತಕ್ಕಂಥ ವ್ಯಕ್ತಿ ಗೆದ್ದ ಮೇಲೆ ಮತ್ತೊಂದು ರೂಪ ಕೊಡ್ತಾರೆ ಅವರು. ಆ ರೂಪ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು 10 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನಾವೆಲ್ಲರೂ ನೋಡಿದ್ದೇವೆ. ಅದು ಯಾವ ರೀತಿ ಕೇಸುಗಳು ಮಾಡಿದ್ದಾರೆ, ಯಾವ ರೀತಿ ಅರಾಜಕತೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣು ಮುಂದೆ ಭಾಳಷ್ಟು ಇತಿಹಾಸ ಇದೆ. ಆ ಇತಿಹಾಸವನ್ನು ಅರಿತು ಈ ದಿನ ನಾವೆಲ್ಲರೂ ಸಹ ಅವರು ರಾಜಕೀಯವಾಗಿ ಅವ್ರನ್ನ ನಾವು ಸಮಾಧಿ ಕಟ್ಟಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಯಾರಿಗೂ ಉಳಿಗಾಲ ಇಲ್ಲ. ಅಂಥ ಒಂದು ಅರಾಜಕತೆ ಅವರೇನಾದರೂ MP ಆಗಿಬಿಟ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣು ಮುಂದೆ ಸಾಕಷ್ಟು ನಿದರ್ಶನಗಳಿರೋದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ರಕ್ಷಾರಾಮಯ್ಯನವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ. ಸೊ ಇದಿಷ್ಟು JC ವೆಂಕಟರಮಣಪ್ಪ ಅವರ ಮಾತು. KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಚುನಾವಣೆಗಳು ಸಮೀಪಿಸುತ್ತಿದ್ದಂತೆ ಸಂಘ ಸಂಸ್ಥೆಗಳು ಸಮುದಾಯಗಳು ಆಕ್ಟಿವ್ ಆಗಿ ಬಿಡುತ್ತಿದೆ. ಪ್ರಬಲ ಆಕಾಂಕ್ಷಿಗಳ ಜೊತೆ ತಮ್ಮ ಹೊಂದಾಣಿಕೆ ಮಾಡಿಕೊಳ್ಳುವುದು ರೂಢಿ. ಈ ಬಾರಿ ಲೋಕಸಭಾ ಚುನಾವಣೆ ಕಣದಲ್ಲಿ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಗಳ ಪಾತ್ರ ಮಹತ್ತರ ಆಗಿರುತ್ತದೆ. ಅದಕ್ಕಾಗಿಯೇ ದಲಿತ ಪರ ಮುಖಂಡರು ಕೆಸರೆ ರಚ್ಚಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಕಣ ರಂಗೇರುತ್ತಿದೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಸುಧಾಕರ್ ಪರ ಕೆಲವರು ಟೀಕೆ ಮಾಡಿ ಹೇಳಿಕೆ ಕೊಡುತ್ತಿದ್ರೆ, ಕೆಲವು ದಲಿತ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ಪರ ಇರುವ ದಲಿತರ ವಿರುದ್ಧ ಕೆಂಗಣ್ಣು ಬಿಡುತ್ತಿದ್ದಾರೆ. ಇಂದು ರಕ್ಷಾರಾಮಯ್ಯ ಪರವಾಗಿ ದಲಿತ ಒಕ್ಕೂಟಗಳು ಸುದ್ದಿಗೋಷ್ಠಿ ನಡೆಸಿ ಸುಧಾಕರ್ ವಿರುದ್ಧ ಕೆಲವು ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆಂದು ಡಾಕ್ಟರ್ ಕೆ ಸುಧಾಕರ್ ಪರ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಎಂ ಶಿವಾನಂದ್ ಕೂಡ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಬಾಲಕುಂಟಹಳ್ಳಿ ಗಂಗಾಧರ್ ಸುಧಾಕರ್ ಕ್ಷೇತ್ರದಲ್ಲಿ ದಲಿತರ ಪರ ಸಾಕಷ್ಟು ಅಭಿವೃದ್ಧಿ ಕೈಗೊಂಡಿದ್ದಾರೆ, ದಲಿತರಿಗೆ ನಿವೇಶನ ಕೊಟ್ಟಿದ್ದಾರೆ. ಅಂತಹವರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಇದು ಹೀಗೆ ಮುಂದುವರೆದರೆ ಅಂತಹವರ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಎಚ್ಚರಿಕೆಯ ಮಾತುಗಳನ್ನ ಆಡಿದ್ರು. ಒಂದು ಊಟ ಮಾಡಿದ್ರೆ ಅದಕ್ಕೂ ಇವರು ಅವ್ರಿಗೆ ಯಾವ ರೀತಿ ನಿಂದನೆ ಮಾಡ್ತಾರೆ ಅಂದರೆ, ಇನ್ನ ನಮ್ಮಲ್ಲೇ ದಲಿತರಲ್ಲೇ ಇನ್ನ ಅದು ಅಸ್ಪೃಶ್ಯತೆ ಹೋಗಿಲ್ಲ. ಆದ್ದರಿಂದ ಮಾನ್ಯ ನಮ್ಮ ದಲಿತ ಮುಖಂಡರಲ್ಲಿ ಮನವಿ ಮಾಡೋದೇನಂದ್ರೆ, ನೀವೆಲ್ಲ ಅಲ್ಲಿದ್ದವ್ರೆ, ಆಲ್ಮೋಸ್ಟ್ 99% ಅಲ್ಲಿದ್ದವ್ರೆ, ಎಲ್ಲ ಅಲ್ಲಿ ಅನುಕೂಲ ಪಡೆದವ್ರೆ. ಈಗ ಡಾಕ್ಟರ್ ಸುಧಾಕರ್ ಸಾಹೇಬ್ರು ಅವರು ದಲಿತರಿಗೆ ಏನು ಅನ್ಯಾಯ ಮಾಡಿದ್ದಾರೆ? ಎಂ ಮುನಿಯಪ್ಪ ಅವ್ರಿಗೆ ಪ್ರಾಧಿಕಾರ 2 ಸಲ ಕೊಟ್ಟರು, ಕೃಷ್ಣಮೂರ್ತಿ ನನಗೆ 1 ಸಲ ಕೊಟ್ಟರು. ಎಷ್ಟು ಜನ SC STಗಳಿಗೆ ಈಗ ಬೆಳಗ್ಗೆ ಯಾರೋ ಹೇಳಿದ್ದಾರೆ, ಏನು AC ಆಫೀಸಲ್ಲಿ ಒಂದು ಹುದ್ದೆಯನ್ನು ಅವರು ಕೊಟ್ಟರು, ಜಿಲ್ಲಾ ಪಂಚಾಯತಿಯಲ್ಲಿ KDP ಸದಸ್ಯರನ್ನು ಮಾಡಿದ್ರು. ಅವ್ರ ಬಗ್ಗೆ ಮಾತಾಡೋಂಥ ನೈತಿಕ ಹಕ್ಕು ಅವ್ರಿಗಿಲ್ಲ. ಯಾಕಂದ್ರೆ ಮೊದಲು ಸಚಿವರಾಗಿದ್ದಾಗ ಮತ್ತೆ ಅವ್ರ MLA ಆಗಿದ್ದಾಗ ಮೊದಲು ಕಾರ್ ಹತ್ತಿದ್ದ ಅವರು, ನಾವ್ಯಾರು ಹೋಗ್ತಾ ಇರಲಿಲ್ಲ, ಅವ್ರು ಕಾರ್ ಹತ್ತಿ ಹೋಗ್ತಾ ಇದ್ರು. ಆದರೆ ಈಗ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ದಲಿತರಿಗೆ ಏನೂ ಮಾಡಿಲ್ಲ ಅಂತ ಚುನಾವಣೆ ಸಮಯದಲ್ಲಿ ಇದು ನಿಲ್ಲಿಸೋದು ಬೇಡ. ಯಾಕಂದ್ರೆ ಜನಕ್ಕೆ ಗೊತ್ತು ಸುಧಾಕರ್ ಏನು ಮಾಡಿದ್ದಾರೆ, ಇವಾಗಿರೋ MLA ಏನು ಮಾಡಿದ್ದಾರೆ ಆಲ್ರೆಡಿ ಜನಕ್ಕೆ ಗೊತ್ತು. ಸುಧಾಕರ್ ತಂದಿರತಕ್ಕಂಥ ಅನುದಾನ ಈಗಲೂ ಅವ್ರು ಖರ್ಚು ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಅನುದಾನ ಇದೆ. ಈ ವೇಳೆ ಹಲವಾರು ನಗರಸಭೆ ಸದಸ್ಯರು, ದಲಿತ ಮುಖಂಡರುಗಳು ಹಾಜರಿದ್ದು ಡಾಕ್ಟರ್ ಕೆ ಸುಧಾಕರ್ ಪರ ಬ್ಯಾಟಿಂಗ್ ಮಾಡಿದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈ ಬಾರಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟಣೆಯ ನಂತರ ರಾಜ್ಯ ರಾಜಕೀಯದಲ್ಲಿ ಅಗಾಧವಾದ ಬದಲಾವಣೆಗಳಾಗಲಿವೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಮುಖಂಡ DV ಸದಾನಂದ ಗೌಡ ಮಾರ್ಮಿಕವಾಗಿ ನುಡಿದರು. ಭಾರಿ ದೊಡ್ಡ ಅಂತರದ ಗೆಲುವನ್ನು ನಾವು ಸಾಧಿಸಿದ್ರೆ 100% ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು. ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರಿಂದ ಜಂಟಿ ಸುದ್ದಿಗೋಷ್ಠಿ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮಾತನಾಡಿ, ಇದೀಗ ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗುವುದು ಖಚಿತ. ತದನಂತರ ರಾಜ್ಯ ರಾಜಕೀಯದಲ್ಲಿ ಯಾರೂ ಊಹಿಸಲಾರದಂತಹ ಬದಲಾವಣೆ ಆಗಲಿದೆ. ಇದೀಗ ನಡೆಯುತ್ತಿರುವ ಸಂಸತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಜೆಂಡಾವೇ ಇಲ್ಲ. ಆದರೆ ನಮಗೆ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವುದು, ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ಮತ್ತು ಸುಭದ್ರ ರಾಷ್ಟ್ರವನ್ನಾಗಿ ನಿರ್ಮಿಸುವುದು ನಮ್ಮ ಪಕ್ಷದ ಉದ್ದೇಶವಾಗಿದೆ ಎಂದರು. ಭಾರಿ ದೊಡ್ಡ ಅಂತರದ ಗೆಲುವನ್ನು ನಾವು ಸಾಧಿಸಿದ್ರೆ 100% ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು ಇಲ್ಲ, DK ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಸ್ವಯಂ ನಿರ್ಮಾಣ ಆಗುತ್ತೆ. ನಾವು ಅದಕ್ಕೆ ಯಾರು ರಾಜಕಾರಣದ ಪ್ರವೇಶನೇ ಮಾಡಬೇಕಿಲ್ಲ, ಅವರೇ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದ ಕಾರಣ ಕರ್ನಾಟಕದ ಈ ಚುನಾವಣೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿಯಾಗಿ ಮಾಡುವಂಥದ್ದು ಒಂದು ಕಡೆ ಇದ್ದರೆ, ಕರ್ನಾಟಕದ ರಾಜಕೀಯ ವ್ಯವಸ್ಥೆಯನ್ನೇ ಬದಲಿಸುವ ಒಂದು ಚುನಾವಣೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ.
ನಾನು ಇವತ್ತು ನೋಡಿದೆ ಶಿಡ್ಲಘಟ್ಟದಲ್ಲಿ, ತುಂಬ ಖುಷಿಯಾಯಿತು. ಶಾಸಕರಿಗೆ, ನಮ್ಮ ಗೋವಿಂದರಾಜ್ MLC ಅವರಿಗೆ, ನಮ್ಮ ಇವರಿಗೆ ರಾಮಚಂದ್ರೇಗೌಡರಿಗೆ, ನಮ್ಮ ರಾಜಣ್ಣ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾರಿ ಒಂದು ಹಿಂದುಳಿದ ಪ್ರದೇಶ ಎದುರು ಮಾಡುವಂಥದ್ದನ್ನು ನಾವು ನೋಡಿದರೂ ಕೂಡ 28ಕ್ಕೆ 28 ಗೆದ್ದರೂ ಆಶ್ಚರ್ಯ ಇಲ್ಲ ಅಂತ ಹೇಳುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇದು ಭಾರತೀಯ ಜನತಾ ಪಾರ್ಟಿಯ ಅಥವಾ JDSನ ನಮ್ಮ ನಾಯಕರುಗಳ ಮಾತಲ್ಲ. ಅದಕ್ಕಾಗಿ ಸಂಘಟಿತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮೊನ್ನೆವರೆಗೆ ನಾವು ಅವರು ಜೋರು ಫೈಟ್ ಮಾಡ್ಕೊಂಡಿದ್ದೆವು. JDS ನಾವು ಭಾರಿ ದೊಡ್ಡ ಫೈಟ್ ಮಾಡ್ಕೊಂಡು, ಆದರೆ ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕಾಗಿ ಜನಪರವಾದಂಥ ಒಂದು ಆಡಳಿತ ಬರಬೇಕು. ಸರ್ಕಾರದ ಖಜಾನೆ ಅದು ಜನರಿಗೆ ಅವರ ಸೇವೆಗೆ ಹೋಗುವಂಥ ದುಡ್ಡು ಆಗಬೇಕು. ಅದನ್ನು ಯಾರೋ ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸುವಂಥ ರಾಜನೀತಿ ಅದಕ್ಕೆ ಕೊನೆ ಹಾಕಬೇಕು. ನೀವು ನೋಡಿದಿರಿ ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂಥ 2-3 ಚುನಾವಣೆ, ನಾನು ಅದನ್ನು ಮತ್ತೆ ಉಲ್ಲೇಖ ಮಾಡುವುದಿಲ್ಲ. ಈ ಸಂದರ್ಭದಲ್ಲಿ ಶಾಸಕ BN ರವಿಕುಮಾರ್, ಸಂಸದ ಮುನಿಸ್ವಾಮಿ, MLC ಇಂಚರ ಗೋವಿಂದರಾಜು, ಬಿಜೆಪಿ ಮುಖಂಡ ಸೀಗಲ್ ರಾಮಚಂದ್ರ ಗೌಡ, ಮಾಜಿ ಶಾಸಕ ಎಂ ರಾಜಣ್ಣ ಇತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ರಾಜಕಾರಣಿಗಳಿಗೆ ಫುಲ್ ಡಿಮ್ಯಾಂಡ್. ಯಾರು ಯಾವ ಪಕ್ಷದಲ್ಲಿರ್ತಾರೆ, ಎಲ್ಲಿಗೆ ಜಂಪ್ ಆಗ್ತಾರೆ ಹೇಳೋಕ್ಕಾಗಲ್ಲ. 3 ದಿನಗಳ ಹಿಂದೆ ಕಾಂಗ್ರೆಸ್ ತೊರೆದು ಮಾಜಿ ಶಾಸಕ ಶಿವಾನಂದ ಕಮಲ ಹಿಡ್ಕೊಂಡ್ರೆ, ಡಾಕ್ಟರ್ ಕೆ ಸುಧಾಕರ್ ಜೊತೆಗಿದ್ದ ಮಾಜಿ ಶಾಸಕಿ ಅನುಸೂಯಮ್ಮ ಇಂದು ಕಮಲ ಬಿಟ್ಟು ಕೈ ಹಿಡಿದಿದ್ದು ರಕ್ಷಾ ರಾಮಯ್ಯ ಪರ ಪ್ರಚಾರ ಆರಂಭಿಸಿದ್ದಾರೆ. ಆವತ್ತು ಎಲೆಕ್ಷನ್ ಅವಾಗ ಮಾಡಿದ್ದು ಗೌರವಾನ್ವಿತ ಸುಧಾಕರ್ ಅವರು ಮತ್ತೆ ನನಗೇನು ಮಾಡಲೂ ಇಲ್ಲ. ಕಳೆದ ಚುನಾವಣೆಯಲ್ಲಿ ಸುಧಾಕರ್ ಪರ ಕ್ಯಾನ್ವಸ್ ಮಾಡಿದ ಮಾಜಿ ಶಾಸಕಿ ಅನುಸೂಯಮ್ಮ ಈಗ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದು ರಕ್ಷಾ ರಾಮಯ್ಯಗೆ ಮತ ನೀಡುವಂತೆ ಮನವಿ ಮಾಡ್ತಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಕ್ಕೂಟ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪ್ರತ್ಯಕ್ಷಳಾದ ಅನುಸೂಯಮ್ಮ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು, ಕಳೆದ ಚುನಾವಣೆಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನನ್ನನ್ನ ನಿರ್ಲಕ್ಷಿಸಿದ್ದಾರೆ. ಏನಮ್ಮ ಹೇಗಿದೀಯಾ, ಎಲ್ಲಿದೀಯಾ ಅಂತ ಒಂದು ಮಾತು ಮಾತನಾಡಿಸಿಲ್ಲ. ನನ್ನ ನಿರ್ಲಕ್ಷ್ಯ ಮಾಡಿದ ಕಾರಣ ಅವರನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಕಾಂಗ್ರೆಸ್ ನಮ್ಮ ತಾಯಿ ಮನೆ, ದಲಿತರಿಗೆ ತವರು ಮನೆ. ರಕ್ಷಾ ರಾಮಯ್ಯ ಅವರ ಕುಟುಂಬ ವಿಶಾಲವಾದ ಹೃದಯ ಹೊಂದಿದೆ. MS ರಾಮಯ್ಯ ಅವರ ತಮ್ಮ ಸೀತಾರಾಮ್ ಸಹ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ನಿನ್ನೆ ಅಂಬೇಡ್ಕರ್ ಜಯಂತಿ, ಇವತ್ತು ಒಳ್ಳೆ ದಿನ, ಪಕ್ಷಕ್ಕೆ ಬಾರಮ್ಮ ಎಂದು ಸಚಿವ KH ಮುನಿಯಪ್ಪ ಕರೆದ್ರು. ನಾನು ಅವರ ಕರೆಗೆ ಒಗ್ಗೊಟ್ಟು ಪಕ್ಷಕ್ಕೆ ಬಂದಿದ್ದೇನೆ. ಎಲ್ಲರೂ ಕೂಡಿ ರಕ್ಷಾ ರಾಮಯ್ಯ ಅವರನ್ನ ಗೆಲ್ಲಿಸೋಣ ಅನ್ನೋದೇ ನನ್ನ ಗುರಿ. ತಪ್ಪು ತಿಳಿಯದೆ ನನ್ನ ಮನ್ನಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡಿ ಎಂದು ಮಾಜಿ ಶಾಸಕಿ ಅನುಸೂಯಮ್ಮ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಹೋಗಿದ್ದೆ, ಓನ್ಲಿ 20 ಡೇಸ್. ಐ ಆಮ್ ಟ್ರೂತ್. 20 ಡೇಸ್ ಹೋದೆ ಬಂದೆ, ಮತ್ತೆ ಆ ಸಾರು ಒಂದು ಫೋನ್ ಮಾಡಲಿಲ್ಲ. ಬೇಕಾದರೆ ಸಾರ್ಗೆ ಕೇಳಿ, ಇದುವರೆಗೂ ನಥಿಂಗ್ ಒಂದು ಫೋನು ಮಾಡಲಿಲ್ಲ. ಇದುವರೆಗೂ ನಾನು ಯಾರು ಗಮನಿಸೇ ಇರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಆವತ್ತು ಎಲೆಕ್ಷನ್ ಅವಾಗ ಮಾಡಿದ್ದು ಗೌರವಾನ್ವಿತ ಸುಧಾಕರ್ ಅವರು ಮತ್ತೆ ನನಗೇನು ಮಾಡಲೂ ಇಲ್ಲ. ನಮ್ಮ KH ಮುನಿಯಪ್ಪ ಸರ್ ನಿನ್ನೆ ಹೇಳಿದ್ರು, ಅಂಬೇಡ್ಕರ್ ಹುಟ್ಟಿರೋ ದಿನ ಇವತ್ತು ಬಾಮ ಒಳ್ಳೆ ದಿನ, ನಾವೆಲ್ಲ ಒತ್ತು ಕೊಡಬೇಕು, ಒತ್ತು ಕೊಟ್ಟು ಎಲ್ಲರೂ ಗೆಲ್ಸ್ಕೋಬೇಕು ಈ ಸಲ ರಕ್ಷಾ ರಾಮಯ್ಯನ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತ ನಾನು ನಮಸ್ಕಾರ ಮಾಡ್ತೀನಿ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಲಿತರು ಭಾರತ ದೇಶದ ಮೂಲ ನಿವಾಸಿಗಳು. ಸಂವಿಧಾನ ಬದಲಾವಣೆ ಮಾಡುವ ಉದ್ದೇಶವನ್ನ ಬಿಜೆಪಿ ಪಕ್ಷ ಹೊಂದಿದೆ. ಬಿಜೆಪಿ ಪಕ್ಷದ ಕೆಲವು ಮುಖಂಡರೇ ಸಂವಿಧಾನ ಬದಲಾವಣೆ ಮಾತನ್ನ ನೇರ ಪ್ರಸ್ತಾಪ ಮಾಡ್ತಿದ್ದಾರೆ. ಇನ್ನು ಕೆಲವರು ಅವಕ್ಕೆ ತೇಪೆ ಹಾಕುವ ಕೆಲಸ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಹ ಹಿಡನ್ ಅಜೆಂಡಾ ಇಟ್ಕೊಂಡು 3ನೇ ಬಾರಿ ಅಧಿಕಾರ ಹಿಡಿಯುವ ಸೋಗು ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ಈ ಬಾರಿ ಬಿಜೆಪಿ ಪಕ್ಷದ ಅಧಿಕಾರವನ್ನ ಸೋಲಿಸೋದೇ ನಮ್ಮ ಪರಮ ಗುರಿ ಎಂದು ಸುಧಾ ವೆಂಕಟೇಶ್ ತಿಳಿಸಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ದಲಿತ ಸಂಘಟನೆಗಳ ಒಕ್ಕೂಟ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಸಂಪೂರ್ಣ ಬೆಂಬಲ ಘೋಷಿಸಿವೆ. ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಲಿತ ಸಂಘಟನೆ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್, ಕೋಮುವಾದಿ ಬಿಜೆಪಿ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ದಲಿತರ ಮತ ಸೆಳೆಯಲು ಅಂಬೇಡ್ಕರ್ ಪರವಾಗಿ, ಸಂವಿಧಾನದ ಪರವಾಗಿ ಮಾತನಾಡುತ್ತವೆ. ನಂತರ ಅವರದೇ ಪಕ್ಷದ ಕೆಲ ಮುಖಂಡರು ಸಂಸದರೇ ಸಂವಿಧಾನ ಬದಲಿಸುವ ಹೇಳಿಕೆಗಳನ್ನ ಕೊಡುತ್ತವೆ. ಬಿಜೆಪಿ ಮತ್ತು ಸಂಘ ಪರಿವಾರ ಯಾವತ್ತೂ ದಲಿತರ ವಿರೋಧಿಯಾಗಿ ಕೆಲಸ ಮಾಡುತ್ತವೆ ಹೊರತು ದಲಿತರ ಏಳಿಗೆಯನ್ನ ಸಹಿಸೋದಿಲ್ಲ.
ಸೋಲಿಸೋದಿಲ್ಲ. ಅದಕ್ಕಾಗಿ ನಾವು ಈ ಬಾರಿ ಬಿಜೆಪಿಯನ್ನ ಸೋಲಿಸುವುದೇ ಗುರಿಯಾಗಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ವಿರೋಧಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಮತ ನೀಡುವುದಾಗಿ ಎಲ್ಲಾ ದಲಿತ ಸಂಘಟನೆಗಳು ತೀರ್ಮಾನ ಮಾಡಿದ್ದೇವೆಂದು ತಿಳಿಸಿದರು. ದಲಿತ ವಿರೋಧಿ ನೀತಿಗಳನ್ನ ಅವರು ಅನುಸರಿಸ್ತಾ ಬಂದರು. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ತುಂಬಾ ಅತ್ಯಂತ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ನಾವು ಬದಲಾವಣೆ ಮಾಡೋದಕ್ಕಾಗಿ ಇವತ್ತು ನಾವು ಬಿಜೆಪಿ ಸರ್ಕಾರ ಬಂದಿರೋದು ಅನ್ನೋಂಥ ವಿಚಾರವನ್ನ ಅನೇಕ ಸಂಸದರು ಅನೇಕ ಸಚಿವರು ಕೂಡ ಮಾತಾಡ್ತಾ ಇರತಕ್ಕಂಥದ್ದು, ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು, ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇವತ್ತು ನಾವು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಕೆಲಸನ ಇವತ್ತು ಮಾಡ್ಬೇಕಂತ ನಾವೆಲ್ಲರೂ ಕೂಡ ಒಟ್ಟಾರೆ ತೀರ್ಮಾನಗಳು ತಗೊಂಡಿದ್ದೀವಿ. ಬಿಜೆಪಿಯನ್ನ ಕಿತ್ತೊಗಿಬೇಕಂದ್ರೆ ಬಿಜೆಪಿ ವಿರುದ್ಧ ಆಡಳಿತ ನಡೆಸ್ತಕ್ಕಂಥ ಪಕ್ಷ ಇದೆಯಲ್ಲ ಅದಕ್ಕೆ ನಾವು ಬೆಂಬಲ ಕೊಡಬೇಕನ್ನುವಂಥ ತೀರ್ಮಾನವನ್ನು ತಗೊಂಡು ಇವತ್ತು ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ವನ್ನ ಬೆಂಬಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಒಟ್ಟಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ತೀರ್ಮಾನ ತಗೊಂಡು ಇವತ್ತು ತಮ್ಮ ಮುಂದೆ ಈ ಮನವಿಯನ್ನು ಮಾಡ್ತಾ ಇದ್ವಿ. ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಗಾನ, ಅಶ್ವಥ್, ಬಿವಿ ಆನಂದ್, ನಾಗಭೂಷಣ್, ವೆಂಕಟೇಶ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾಂತಿಯುತವಾಗಿ ಮತದಾನದ ಹಕ್ಕನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಆ ಮತವನ್ನ ವಿರೋಧಿಸಿದ್ದು ಆಗಿನ ಕಾಂಗ್ರೆಸ್ ಆಗಿದೆ. ಆಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಕಾಂಗ್ರೆಸ್ ಉರಿಯುತ್ತಿರುವ ಮನೆಯಾಗಿದೆ, ಆ ಮನೆಗೆ ಹೆಜ್ಜೆ ಇಡಬೇಡಿ, ಸುಟ್ಟು ಹೋಗುತ್ತದೆ ಎಂದಿದ್ರು ಎಂದು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ನಂದಿಗುಂದ ವೆಂಕಟೇಶ್ ತಿಳಿಸಿದರು. ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದ ಮಹಾನ್ ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ದೇವನಹಳ್ಳಿಯ ಬಿಎಸ್ಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ನಂದಿಗುಂದ ಪಿ ವೆಂಕಟೇಶ್ ಮಾತನಾಡಿ, ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯಲ್ಲಿ ರಕ್ತಪಾತ, ಗಲಾಟೆ ಆಗದಂತೆ ಎಲ್ಲಿಯೂ ಸಹ ಕಾಂಗ್ರೆಸ್ಗೆ ಮತ ಹಾಕಿ ಎಂದು ಹೇಳಿಲ್ಲ. ತಮ್ಮ ಸ್ವಂತ ಶಕ್ತಿಯಿಂದ ಮತವನ್ನು ಹಾಕಿ ಎಂದಿದ್ದಾರೆ. ಅಂತಹ ಸ್ವಂತ ಶಕ್ತಿಯೇ ಬಿಎಸ್ಪಿ ಆಗಿದೆ. ಅಂಬೇಡ್ಕರ್ ಅನುಯಾಯಿಗಳು ಪ್ರಜ್ಞಾವಂತರು, ಮತವನ್ನ ಅವರದ್ದೇ ಆಗಿರುವ ಪಕ್ಷಕ್ಕೆ ಹಾಕುವಂತೆ ಮನವಿ ಮಾಡಿದರು. ಕಾನೂನಲ್ಲಿ ಅಂದರೆ ಯಾವುದೇ ಒಂದು ರಕ್ತಪಾತ ಆಗದಿರೇ, ಒಂದು ನಮಗೆ ಗಲಾಟೆ ಇಲ್ದಿರೇ ಓಟಾಗಿ ಕೊಡಿಸ್ಕೊಂಡಿದ್ದಾರೆ ಶಾಂತಿಯುತವಾಗಿ. ಅದಕ್ಕೋಸ್ಕರ ಆ ಓಟ್ನ ಸರಿಯಾದ ರೀತಿಯಲ್ಲಿ ಆಗ ವಿರೋಧ ಮಾಡಿದ್ರು ಕಾಂಗ್ರೆಸ್ಗೇನೋ ಓಟ್ ಮಾಡಬಾರ್ದು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ, ಕಾಂಗ್ರೆಸ್ಸು ಉರಿತಿರೋ ಮನೆ, ಆ ಮನೆಗೆ ನೀವು ಹೆಜ್ಜೆ ಇಟ್ಬಿಟ್ರೆ ಬರ್ನಿಂಗ್ ಆಗಿಬಿಡ್ತೀರಿ ಅಂತ ಹೇಳ್ತಾರೆ. ಆಮೇಲೆ ಕಾಂಗ್ರೆಸ್ಗೆ ಓಟ್ ಹಾಕುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ, ಆಯಿತಾ? ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಿಮ್ಮ ಇದು ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಆ ಸ್ವಂತ ಶಕ್ತಿ ಅಂದರೆ ಬಹುಜನ ಸಮಾಜ ಪಾರ್ಟಿ, ನೀಲಿ ಬಾವುಟ, ಆನೆ ಸಿಂಬಲ್ಲು. ಈಗ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿಗಳು ಏನಿದ್ದಾರೆ, ಸಾಹಿತಿಗಳು, ಅಂಬೇಡ್ಕರ್ ವಿಚಾರ ತಿಳ್ಕೊಂಡವ್ರು ಸಾಹಿತಿಗಳಿದ್ದಾರೆ, ವಿಚಾರವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ, ಆಮೇಲೆ ಜೈ ಭೀಮ್ ಅನ್ನೋರಿದ್ದಾರೆ, ನೀಲಿ ಶಾಲಾಕರಿದ್ದಾರೆ. ಈಗ ನನ್ನ ಮನವಿ ಏನಂದರೆ, ನೋಡಿ, ಅಂಬೇಡ್ಕರ್ ಸಾಹೇಬರು ಓಟಕ್ಕೆ ನಿಮ್ಗೆ ಕೊಡಿಸಿದ್ದಾರೆ. ಆ ಓಟ್ನ ಅವ್ರದ್ದೇ ಆದ ಪಕ್ಷ, ಅದೇ ಅವ್ರದ್ದೇ ಅಂತ ಅವ್ರು ಹೇಳಿದ ದಾರಿಯಲ್ಲಿ ಏನು ಹೇಳಿದ್ದಾರೆ, ನಮ್ಮ ಸಂವಿಧಾನ ಜಾರಿ ಆಗಬೇಕಾದ್ರೆ ನೀವು ನಿಮ್ಮ ಪಕ್ಷದಲ್ಲಿ ಇದು ಮಾಡ್ಕೊಂಡು ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಅಂಬೇಡ್ಕರ್ ಸಂವಿಧಾನ ಜಾರಿ ಮಾಡಿದಾಗಿಂದನೂ ಇದು ಸಂವಿಧಾನದಲ್ಲಿ ಐತೆ, ಆದರೆ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. ಇದೇ ಕಾಂಗ್ರೆಸ್ಸು 50 ಸಾರಿ ತಿದ್ದುಪಡಿ ಮಾಡಿದೆ. 1990 ಈಚೆ ಸುಮಾರು ಬಾರಿ ತಿದ್ದುಪಡಿ ಮಾಡ್ತಾರೆ. ಅದೇ BJP ಏನು ಹೇಳ್ತಾ ಇದ್ದಾರೆ, ನಾವು ಅವರು ಕೆಲವೆಲ್ಲ BJP ಇರ್ತಕ್ಕಂಥ RSS ಅವರು, VHP ಇಂದ ಮತ್ತು ಸ್ವಾಮಿಗಳು ಇದ್ದಾರಲ್ಲ, ಅವ್ರ ದುರ್ಬಲವಾಗಿ ಅವರೆಲ್ಲ ಹೇಳ್ತಾರೆ ಅಂದರೆ, ನಾವು ಬಂದಿರೋದೇ ಸಂವಿಧಾನ ಚೇಂಜ್ ಮಾಡೋದಕ್ಕೆ, ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಬೆಂಬಲವಾಗಿ JDS ಅನ್ನು ಬೇರೆ ಅಲ್ಲ, ಈಗ JDS ಸಂವಿಧಾನ ವಿರೋಧವಾಗಿ ನಿಂತಿದೆ. ಅದನ್ನು ಇದೇ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದಿ ಸಿಹಿ ಹಂಚಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಹರಳೂರು ನರಸಿಂಹಯ್ಯ, ಮಹಿಳಾ ಅಧ್ಯಕ್ಷೆ ರಮಾದೇವಿ, ತಾಲೂಕು ಘಟಕದ ನಾಗರಾಜ್, ದೇವರಾಜ್, ಮುರಳಿ, ಮುನಿರಾಜು ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಿದ್ದ ವೇಳೆ ಮಾಲೂರು ಪೊಲೀಸರು ದಾಳಿ ನಡೆಸಿ 1 ಕೆಜಿಗೂ ಅಧಿಕ ಗಾಂಜಾ ವಶಕ್ಕೆ ತೆಗೆದುಕೊಂಡು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಘಟನೆ ಮಾಲೂರು ತಾಲೂಕಿನಲ್ಲಿ ನಡೆದಿದೆ.
ಮಾಲೂರು ತಾಲೂಕು ಆಲಂಬಾಡಿ ಗ್ರಾಮದ ಸರ್ವೆ ನಂಬರ್ 159ರಲ್ಲಿ ಸುಮಾರು 6 ಯುವಕರು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡಲು ಕಾಯುತ್ತಿದ್ದ ವೇಳೆ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಲಾಗಿದೆ. ಮಾಲೂರು ಇನ್ಸ್ಪೆಕ್ಟರ್ ವಸಂತ್ ಅವರ ನೇತೃತ್ವದಲ್ಲಿ ಲಕ್ಕೂರು ಪೊಲೀಸರು 6 ಆರೋಪಿಗಳ ಮೇಲೆ ದಾಳಿ ನಡೆಸಿ 3 ಆರೋಪಿಗಳನ್ನು ವಶಕ್ಕೆ ಪಡೆದು ಅವರಿಂದ 40,000 ಬೆಲೆ ಬಾಳುವ 1,100 ಗ್ರಾಂ ಗಾಂಜಾ ಮತ್ತು 5 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 6 ಆರೋಪಿಗಳಲ್ಲಿ 3 ಆರೋಪಿಗಳಾದ ಹರೀಶ್, ರಂಜಿತ್ ಕುಮಾರ್, ಜೋಸೆಫ್ ರನ್ನ ಬಂಧಿಸಿ ಇವರ ವಿರುದ್ಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು 3 ಆರೋಪಿಗಳಾದ ಶಿವಕುಮಾರ್, ಜ್ಯೋತೇಶ್, ಅಭಿಲೇಶ್ ತಲೆಮರೆಸಿಕೊಂಡಿದ್ದಾರೆ. ಈ ದಾಳಿಯಲ್ಲಿ ಪಿಎಸ್ಐ ಬಸವರಾಜ್, ಮುಖ್ಯ ಪೇದೆ ವೆಂಕೋಬ್ರಾವ್, ರಾಗಭೂಷಣ್ ರೆಡ್ಡಿ, ಪೊಲೀಸ್ ಪೇದೆ ವೆಂಕಟೇಶ್ ಇತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಈ ಯೋಜನೆಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪುವ ಕೆಲಸವನ್ನು ನೀಡಿರುವ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಗೌರವ ಸಿಗಲ್ಲ ಎಂದು ಕೆಜಿಎಫ್ ಶಾಸಕಿ ರೂಪಕಲಾ ಬೇಸರ ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಸುದ್ದಿಗಾರರೊಂದಿಗೆ ಶಾಸಕಿ ರೂಪಕಲಾ ಶಶಿಧರ್ ಮಾತನಾಡಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಪ್ರತಿಯೊಬ್ಬ ಮಹಿಳೆಯರು ಸಹ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬಹಳ ಕಾಳಜಿ, ಸಂಸ್ಕಾರ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಹೀಗೆ ತಪ್ಪಾಗಿ ಮಾತನಾಡಬಾರದಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಸಂಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಯೋಜನೆಗಳನ್ನು ತಂದಿದ್ದೇವೆ. ಇದನ್ನು ಬಿಟ್ಟು ಹೀಗೆ ಮಾತನಾಡುವುದು ಸರಿಯಲ್ಲ. ಇನ್ನು ಗ್ಯಾರಂಟಿ ಯೋಜನೆಗಳು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲರಿಗೂ ಎಲ್ಲ ಜನರಿಗೂ ಅನುಕೂಲವಾಗುತ್ತಿದೆ ಎಂದರು. ಸರ್ಕಾರ ಬಂದಿದ್ದ 10 ತಿಂಗಳಲ್ಲೇನೆ ಭರವಸೆ ಕೊಟ್ಟಿಲ್ಲ, ಈಡೇರಿಸಿದೆ ಅಂತ ಹೇಳಬೇಕು ನಾವು ಹೆಮ್ಮೆಯಿಂದ. ಭಾರತ ರತ್ನಗೆ ಅಂಬೇಡ್ಕರ್ ಅವರಿಗೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ಕೆರೆ ಕತ್ತಿಗಾನೂರು ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯದ ಭವನದಲ್ಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಬುದ್ಧ ಕಾರ್ಯಯೋಗಿ ಬಸವಣ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿ ಪುಟಾಣಿಗಳಿಂದ ಕೇಕ್ ಕತ್ತರಿಸಿ ಅಂಬೇಡ್ಕರ್ ಜಯ ಘೋಷಣೆ ಕೂಗಿ ಸಿಹಿ ಹಂಚಿ ಅನ್ನಪ್ರಸಾದ ವಿತರಿಸಿ ಅರ್ಥಪೂರ್ಣವಾಗಿ 130ನೇ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಗಿರೀಶ್, ಯುವ ಮುಖಂಡರಾದ ರಾಜೇಶ್, ನಿವೃತ್ತ ಶಿಕ್ಷಣ ರಾಜಣ್ಣ, ಸಾವಯವ ಕೃಷಿ ಗೋಪಿನಾಥ್, ಸಮುದಾಯದ ಹಿರಿಯರಾದ ಭದ್ರಯ್ಯ, ಕಲಾವಿದ ಚಂದ್ರು ಇನ್ನಿತರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎರಡು ತಿಂಗಳ ನಂತರ ರಾಜ್ಯದಲ್ಲಿ ಹೊಸ ರಾಜಕೀಯ ಬದಲಾವಣೆ ಕಾಣಲಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ. ನನ್ನನ್ನು ಕಾಪಿ ಮಾಡುತ್ತಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಡೆಯನ್ನು ವ್ಯಂಗ್ಯ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್.
ಜಗತ್ತು ಮೆಚ್ಚಿದ ಮೋದಿ ಬಗ್ಗೆ ಲಘುವಾಗಿ ಮಾತನಾಡುವ ಸಿದ್ದರಾಮಯ್ಯ ಗರ್ವಭಂಗವಾಗಬೇಕು. ಮಾಜಿ ಪ್ರಧಾನಿ ದೇವೇಗೌಡ. ಬರ ಪರಿಹಾರ ನೀಡದೆ ಕೇಂದ್ರದತ್ತ ಬೊಟ್ಟು ತೋರಿಸಿ ರೈತರನ್ನ ದಿಕ್ಕು ತಪ್ಪಿಸುತ್ತಿರುವ ರಾಜ್ಯ ಸರ್ಕಾರ. ಮಾಜಿ ಸಿಎಂ ಸದಾನಂದ ಗೌಡ. ಕುಖ್ಯಾತ ಕೊಲೆ ಆರೋಪಿಗಳನ್ನ ಬಂಧಿಸಲು ಮುಂದಾದ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಯತ್ನ. ಆತ್ಮರಕ್ಷಣೆಗಾಗಿ ಪೊಲೀಸ್ ಫೈರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.